ಗೊತ್ತಿದ್ದಂತೆ ಇವತ್ತು ಪ್ರೆಸ್ ಕರೆಯುವ ಉದ್ದೇಶ ಬಿಜಾಪುರ ನಗರದಲ್ಲಿ 11, 12, 13, 14ರಂದು ಸಮಾನತೆ ಅರಿವಿನ ಹಬ್ಬ ಡಾಕ್ಟರ್ ಅಂಬೇಡ್ಕರ್ ಹಬ್ಬ 2026ರಂದು ನಡೀತಾ ಇದೆ. ಅದರ ಬಾಬತ್ತು ನಾವಿವತ್ತು ನಮ್ಮ ಡಾಕ್ಟರ್ ರಾಜೇಂದ್ರ ನಾಯ್ಕ ಅವರು ಭಾಳಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ಈ ಹಬ್ಬವನ್ನು ಯಾಕೆ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಜಯಂತಿ ಅಂತೂ ಮಾಡ್ತಾಯಿದ್ದೀವಿ, ಹಬ್ಬವನ್ನು ಯಾಕೆ ಮಾಡಬೇಕು? ಈ ಹಬ್ಬವನ್ನು ಮಾಡುವ ಉದ್ದೇಶ ಏನು? ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 11 ಏಪ್ರಿಲ್ 1939ರಲ್ಲಿ ಬರ್ಡೋಲ್ಗೆ ಬಂದು ಮತ್ತು ಬಿಜಾಪುರ್ನಲ್ಲಿ ಏನು ರಾಣಿ ಚೆನ್ನಮ್ಮ ರಾಣಿ ಬಗೀಚಾತ್ ಕೃಷಿ ಏನಿತ್ತು ಇವತ್ತು ಅಂಬೇಡ್ಕರ್ ಕ್ರೀಡಾಂಗಣ ಆಗಿದೆ, ಅದರಲ್ಲಿ ಬಂದು ಒಂದು ಭಾಷಣ ಕೂಡ ಮಾಡಿದರು. ಅದ್ರ ಜೊತೆಯಲ್ಲಿ ಇಲ್ಲೇ ಒಂದು ಬ್ಯಾಲೆಸ್ಟರ್ ಅಂಗಡಿ ಅರ್ಥಕೇಶಿ ಒಬ್ಬರು ಅವರಿಗೆ ಒಂದು ಕೋರ್ಟ್ನಲ್ಲಿ ಕೇಸ್ ಇತ್ತು. ಆ ಕೇಸ್ ಸಲುವಾಗಿ ಬ್ಯಾಲೆಸ್ಟರ್ ಕರಿಬೇಕಂತಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕರೆದುಬಿಟ್ಟು ಆ ಕೋರ್ಟ್ನಲ್ಲಿ ಅವರಿಗೆ ಫಾಸಿಗೆ ಸಜಾ ಆಗುವಂಥ ಬಿಡಿಸ್ಕೇಶಿ ಅವರಿಗೆ ಇದು ಮಾಡಿಸಿದ್ರು. ಅದು ನೆನಪು ನಮ್ಮೆಲ್ಲರಿಗೂ ಬರಬೇಕು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಜಾಪುರ್ಗೆ ಬಂದಂಥ ಒಂದು ಮಹಾನ್ ವ್ಯಕ್ತಿ. ಆ ಪ್ರಯುಕ್ತ ನಾವು ಎಲ್ಲರೂ ಕೂಡಿ ಒಂದು ಹಬ್ಬ ಟೈಪ್ ಆಚರಿಸೋಣ. ನಾವು ಬಾಬಾ ಅಂಬೇಡ್ಕರ್ ಜಯಂತಿ ಪ್ರತಿಯೊಂದು ಸರ್ಕಲ್ನಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಅದನ್ನು ಏನು ಅನ್ನೋದು ನಾವು ತಿಳಿಸಬೇಕಾಗಿದೆ. ನಮ್ಮ ಬರುವಂಥ ಪೀಳಿಗೆ ನಮ್ಮ ದೇಶದ ಭವಿಷ್ಯ. ಅವರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ್ಯಾವ ರೀತಿ ಕೆಲಸ ಮಾಡ್ಯಾರ, ನಮ್ಮ ಸಂವಿಧಾನ ಯಾಕೆ ನಾವು ರಕ್ಷಣೆ ಮಾಡಬೇಕು, ಸಂವಿಧಾನ ಬಗ್ಗೆ ಏನಷ್ಟು ನಾವು ಅವರಿಗೆ ತಿಳಿಸ್ಬೇಕು. ವಿದ್ಯಾರ್ಥಿಗಳಿಗೆ ಮೊದಲು ನಾವು ತಂದು ಆ ಕಾರ್ಯಕ್ರಮದಲ್ಲಿ ಸತತ 4 ದಿವಸ ಅದಕ್ಕೆ ಅರಿವು ಮೂಡಿಸೋದು ಕಾರ್ಯಕ್ರಮ ನಾವು ಮಾಡಬೇಕಾಗಿದೆ. ನಾವು ಬರೀ ಕೇವಲ ಒಂದು ಜಾತಿಗೆ ಒಂದು ಸಂಬಂಧ ಇದ್ದಿದ್ದು ಒಂದೇ ಮಾತೆ ಒಂದೇ ಫಂಕ್ಷನ್ ಒಂದೇ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇವತ್ತು ನಾವು ಒಂದು ಹೊಸ ಕೆಲಸ, ಒಂದು ಹೊಸ 2ನೇ ವರ್ಷ ಇದು. ಹೋದ ವರ್ಷವೂ ಕೂಡ ಮಾಡಿದ್ವಿ, ಈ ವರ್ಷವೂ ಕೂಡ ಮಾಡ್ತು. ಇದೇ ಮಾದರಿಯಾಗಿ ಪ್ರತಿಯೊಂದು ಜಿಲ್ಲೆನಾಗ, ಪ್ರತಿಯೊಂದು ರಾಜ್ಯನಾಗ, ಪ್ರತಿಯೊಂದು ನಮ್ಮ ದೇಶನಾಗ ಎಲ್ಲ ಕಡೆ ಆಗಬೇಕಾಗಿ ಇದು ಒಂದು ಕೆಲಸ ಮಾಡ್ತೀವಿ. ಕೇವಲ ಅಂಬೇಡ್ಕರ್ ಸಾಹೇಬರು ಅವರಿಗೆ ಅಷ್ಟೇ ಸೀಮಿತ ಅಲ್ಲ, ನಮ್ಮೆಲ್ಲರಿಗೂ ದಾರಿದೀಪ ಆಗಿ ನಮ್ಮೆಲ್ಲರಿಗೂ ಒಂದು ಅಧಿಕಾರ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲಕ್ಕಿಂತ, ನಮ್ಮ ಎಲ್ಲ ಸಮಾಜಕ್ಕಿಂತ, ನಮ್ಮೆಲ್ಲರಿಗಿಂತ ಸಂವಿಧಾನ ದೊಡ್ಡದು. ಆ ಸಂವಿಧಾನದ ಸಲುವಾಗಿ ಅವರಿಗೆ ಎಲ್ಲ ಜನಾಂಗಕ್ಕೆ ನಾವು ಅರಿವು ಮೂಡಿಸೋ ಸಲುವಾಗಿ ನಾವು ಎಲ್ಲ ಸಮಾಜದ ವರ್ಗದವರು ಕುತ್ಕೊಂಡು ಕಿಸಿ ಈ ಹಬ್ಬವನ್ನು ಆಚರಣೆ ಮಾಡೋಣ ಸ್ಪೆಷವನ್ನು ಎಲ್ಲ ವಿಚಾರ ಮಾಡಿ ಈ ಹಬ್ಬವನ್ನು ನಾವು ಮಾಡ್ಲಕತ್ತು. ಅದಕ್ಕೆ ತಾವೆಲ್ಲರೂ ನಮ್ಮ ಸಹಕಾರ ಕೊಡ್ತಾಯಿದ್ದೀರಿ, ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದರ ಜೊತೆಯಲ್ಲಿ ನಾವು ಏನು ಜನ ಅದು ನಾವೆಲ್ಲ ನಮ್ಮ ಟೀಮ್ ಏನದ ಆ ಟೀಮ್ ಕೂಡಿಸಿ ನಾವು ಸ್ವಯಂ ಇಚ್ಛೆಯಿಂದ ಸಂತೋಷದಿಂದ ಈ ಹಬ್ಬವನ್ನು ಆಚರಿಸಿ ಮಾಡತ್ತೀವಿ. ಈ ಹಬ್ಬನ ಉದ್ದೇಶ ಇಷ್ಟೇ, ನಮಗೆ ಎಲ್ಲ ಹಬ್ಬಗಳು ನಾಳೆ ಬರುವ ಟೈಮ್ನಾಗ ಎಲ್ಲರೂ ಕೂಡಿ ಈ ಥರ ಒಂದು ಮಾಡಬೇಕಾಗಿದೆ. ಯಾವ ಜಾತಿ ಭೇದಪ್ಪ ಅಂತ ಇಲ್ಲಾರ್ದೆ ನಮ್ಮ ದೇಶವನ್ನು ಒಕ್ಕಟ್ಟು ಮಾಡಬೇಕಾಗಿದೆ. ನಮ್ಮ ದೇಶಕ್ಕೆ ಇದು ಮಾಡಿಸುವಾಗ ಇದೊಂದು ಮಾದರಿಯ ಹಬ್ಬದ ಕಿಶಿ ನಾವು ಇದು ಮಾಡ್ತಾಯಿದ್ವಿ. ಅದರ ಜೊತೆಯಲ್ಲಿ ನಾವು ಎಲ್ಲರೂ ಎಲ್ಲ ಸಮಾಜ ವರ್ಗದವ್ರು ಕೂಡ್ಕೊಂಡು ಕಿಶಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 4 ದಿವಸ ಸಲುವಾಗಿ ಭಾಳಷ್ಟು ಕಾರ್ಯಕ್ರಮ ಇಟ್ಕೊಂಡಿವಿ. ಸಾಂಸ್ಕೃತಿಕ ಕಾರ್ಯಕ್ರಮ ಅದಾವೆ, ಅದರ ಜೊತೆಯಲ್ಲಿ ಪುಸ್ತಕ ಮೇಳಗಳು ಅದಾವೆ. ಎಲ್ಲ ರೀತಿಯಿಂದ ನಾವು ಎಲ್ಲ ಹಬ್ಬ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಜಿಲ್ಲೆದಾರರಿಗೆ ಎಲ್ಲರಿಗೆ ತಿಳಿಸೋ ಸಲುವಾಗಿ ಈ ಹಬ್ಬವನ್ನು ನಾವು ಆಚರಿಸ್ತಾಯಿದ್ದು. ತಾವೆಲ್ಲರೂ ಬಂದು ಈ ಹಬ್ಬವನ್ನು ಆಚರಿಸಲಿಕ್ಕೆ ಸಹಕಾರ ಮಾಡಬೇಕು ಮತ್ತು ಸಂತೋಷದಿಂದ ಎಲ್ಲರೂ ಬಂದು ಕಿಶಿ ಹಬ್ಬ ನಮ್ಮ ಜೊತೆಯಲ್ಲಿ ಕೂಡಿ ನಾವೆಲ್ಲರೂ ಕೂಡ್ಕೊಂಡು ಕಿಶಿ ಹಬ್ಬ ಆಚರಿಸೋಣ. ತಮ್ಮೆಲ್ಲರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬಕ್ಕೆ ತಾವೆಲ್ಲರೂ ಬರಬೇಕಂತ ನಾವೆಲ್ಲ ಬರ್ತಾಯಿದ್ವಿ, ತಾವೂ ಎಲ್ಲ ಬರಬೇಕಂತ ನಮ್ಮಲ್ಲಿ ಮನವಿ ಮಾಡ್ಬೋದು. ಜೈ ಹಿಂದ್, ಜೈ ಕನ್ನಡ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳು. ಈ ಒಂದು ಪತ್ರಿಕಾಗೋಷ್ಠಿ ಈಗಾಗಲೇ ನಮ್ಮ ಮುಖಂಡರುಗಳು ಭಾಳ ಸವಿಸ್ತಾರವಾಗಿ ಇದರ ಉದ್ದೇಶಗಳ ಬಗ್ಗೆ ಮತ್ತು ಯಾಕೆ ಈ ಕಾರ್ಯಕ್ರಮಗಳು ನಾವು ಹಬ್ಬ ಆಗಿ ನಾವು ಆಚರಿಸ್ತಾ ಇದ್ದೀವಿ ಅನ್ನೋದು ಭಾಳ ವಿವರವಾಗಿ ಮುಂದೆ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸಮಾನತೆಯ ಅರಿವಿನ ಹಬ್ಬ ಮತ್ತು ಅಂಬೇಡ್ಕರ್ ಹಬ್ಬ ಎಂಬ ಹೆಸರಿನ 4 ದಿವಸದ ಏನಿದು ಕಾರ್ಯಕ್ರಮವನ್ನು ಎಲ್ಲ ನಾವು ಸಂಘಟಿತರು ಎಲ್ಲ ವರ್ಗದ ನಾಯಕರು ಮುಖಂಡರು ಸೇರಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಮತ್ತೊಂದು ಏನಂದರೆ, ಈಗ
ಮಹಾಪುರುಷರ ಜಯಂತಿಗಳು ಆಯಾ ಜಾತಿಗೆ ಸೀಮಿತ ಆಗಿಬಿಟ್ಟವೆ. ಪ್ರತಿಯೊಂದು ಯಾವುದೇ ಒಂದು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂದ್ಕೂಡಲೇ ಬರೀ ದಲಿತರಿಗಷ್ಟೇ ಸೀಮಿತ ಮಾಡಿಬಿಟ್ಟಾರೆ. ಅದ್ರ ಜೊತೆಗೆ ಬಸವೇಶ್ವರ ಬಂದ್ಕೊಳ್ಳಿ ಅವರು ಕೆಲವೊಬ್ಬರು ವೀರಶೈವ ಲಿಂಗಾಯತ ಸಮಾಜದವರು ಅಷ್ಟೇ ಅವರು ಮಾಡ್ತಾರೆ, ಆ ರೀತಿ ಒಂದು ಸೀಮಿತ ಆಗಿದೆ. ಅದ್ರ ಸಂಗೊಳ್ಳಿ ರಾಯಣ್ಣ ಅಂದ್ಕೂಡಲೇ ಕುರುಬರು ಸಮಾಜದವರು ಅವರು ಅಷ್ಟೇ ಸೀಮಿತ ಆಗಿರ್ತಾರೆ. ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಪಂಚಮಸಾಲಿ ಸಮಾಜ ಅವ್ರಿಗೆ ಕೊಂಡಿರ್ತಾರೆ. ಈ ರೀತಿ ಕನಕದಾಸ್ ಜಯಂತಿ ಅಂದ್ಕೊಳ್ಳಿ ಅವರು ಕುರುಬರು ಸಮಾಜ. ಈ ರೀತಿ ಒಂದೇ ಮಹಾಪುರುಷರ ಜಯಂತಿಗಳು ಈಗ ಟಿಪ್ಪು ಸುಲ್ತಾನ್ ಅಂದ್ಕೊಳ್ಳಿ ಅವ್ರು ಮುಸಲ್ಮಾನರು, ನಾವು ಟಿಪ್ಪು ಸುಲ್ತಾನ್ ಅಂತೇಳಿ ಅವ್ರು ಮಾಡ್ಕೊಂಡು ಕೂತಾರೆ. ಈ ರೀತಿ ನಮ್ಮ ದೇಶದ ಮಹಾಪುರುಷರ ಜಯಂತಿಗಳು ಆಯಾ ಜಾತಿಗೆ ಸೀಮಿತ ಮಾಡ್ಕೊಂಡು ಕೂತಾರೆ. ಅದಕ್ಕಾಗಿ ನಾವು ಎಲ್ಲ ಸಮಾಜದ ಮುಖಂಡಗಳು ಕೆಲವು ನಾವು ಸೇರಿಕೊಂಡು ಇದು 2ನೇ ವರ್ಷದಲ್ಲಿ ಮತ್ತೆ ಏನಾದರೂ ಇದು ಎಲ್ಲ, ಯಾಕಂದರೆ ಈ ಮಹಾಪುರುಷರು ಎಲ್ಲ ಸಮಾಜಕ್ಕೆ ಅವರು ತಮ್ಮ ಸಂದೇಶ ಆದಂಥ ಆದರ್ಶ ಆಗಿ ಇಡೀ ಸಮಾಜಕ್ಕೆ ಒಂದು ತಮ್ಮದೇ ಆದಂಥ ಕೊಡುಗೆ ಅವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಇದು ಒಂದು ಈ ಮಹಾಪುರುಷರ ಆದರ್ಶಗಳು ಈ ಮಹಾಪುರುಷರ ಒಂದು ಸಂದೇಶಗಳು ಎಲ್ಲ ಜನರಿಗೆ ಮುಟ್ಟುವಂಥ ಕೆಲಸ ಆಗಬೇಕಂತೇಳಿ ಈ ಉದ್ದೇಶದಿಂದ ಇವತ್ತು ಇಟ್ಕೊಂಡಿದ್ದಾಗಿದೆ ಅಂತ. ಅದಕ್ಕಾಗಿ ಇವತ್ತು ದುರ್ದೈವ ಸಂಗತಿ ಏನಂದರೆ ಜಿಲ್ಲಾ ಆಡಳಿತ ಕೂಡ ಅವರು ಕೂಡ ಜಯಂತಿಗಳು ಆಯಾ ಜಾತಿಗೆ ಸೀಮಿತ ಮಾಡ್ಕೊಂಡು ಬಿಟ್ಟಾರೆ. ಆ ಒಂದು ಜಯಂತಿ ಇತ್ತಂದ್ರೆ ಆಯಾ ಧರ್ಮಗುರುಗಳಿಗೆ ಯಾವುದೇ ಜಾತಿ ಧರ್ಮಗಳಿಗೆ ಅಲ್ಲಿ ವೇದಿಕೆಗೆ ಸಾನ್ನಿಧ್ಯ ಮಾಡ್ಬೋದು. ಪೂರ್ವಭಾವಿ ಸಭೆಗಳಿಗೆ ಕರೆಸಿ ಏನದ ಆ ಜಾತಿಯ ಪ್ರಮುಖರು, ಸಮಾಜದ ಪ್ರಮುಖರು, ಆ ಜಾತಿಗೆ ಸೀಮಿತಂಥ ಪ್ರಮುಖರಿಗೆ ಪೂರ್ವಭಾವಿ ಸಭೆ ಕರೆದು ಆ ವೇದಿಕೆ ಮೇಲೆ ಅವರಿಗೆ ಕರೆಸ್ಕೊಂಡು ಕೂಡೋದು. ಈ ರೀತಿ ಜಿಲ್ಲಾ ಆಡಳಿತ ಕೂಡ ಏನದ ಆಯಾ ಮಹಾಪುರುಷರ ಏನು ಜಯಂತಿಗಳು ಇವತ್ತು ಇದು ಅವರೇ ಕೂತಿ ಒಂದು ಜಾತಿಗೆ ಸೀಮಿತ ಮಾಡುವಂಥ ಕೆಲಸ ಇವತ್ತು ಆಗ್ತಾಯಿದೆ. ಅದಕ್ಕಾಗಿ ನಾವು ಇವತ್ತು ಏನು ಮಾಡಾಕತ್ತೀವಿ ಅಂದ್ರೆ ಇದು ಆ ರೀತಿ ಒಂದು ಜಾತಿಗೆ ಇದಕ್ಕೊಂದು ಅಡ್ಕೋಬಾರ್ದು ಅಂತ ಹೇಳಿ ಇದದ್ದೇನದು ಎಲ್ಲ ಸಮಾಜಕ್ಕೆ ಈಗಾಗಲೇ ನಮ್ಮ ಮುಖಂಡರು ಹೇಳಿದ ಹಾಗೆ ಈ ಮಹಾಪುರುಷರು ಜಯಂತಿಗಳಾಗಲಿ ಹಬ್ಬಗಳಾಗಲಿ ಅವರ ಆದರ್ಶಗಳನ್ನು ಅವರ ಒಂದು ಸಂದೇಶಗಳನ್ನು ಎಲ್ಲ ವರ್ಗದ ಜನರಿಗೆ ಮುಟ್ಟುವಂಥ ಕೆಲಸ ಆಗಬೇಕಂತ ಹೇಳಿ ಇಂಥ ಒಂದು ವಿವಿಧವಾದ ಒಂದು ಭಾಳ ವಿಶೇಷತೆಯಾದ ಒಂದು ಕಾರ್ಯಕ್ರಮ ಇವತ್ತು ಆ ಒಂದು ಹಬ್ಬದ ರೂಪದಲ್ಲಿ ಆ ಒಂದು 4 ದಿವಸದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಏನದಂದ್ರೆ ಮೊದಲಿಗೆ ದಿನಾಂಕ 11ರಂದು ಬೆಳಿಗ್ಗೆ 10:30ಕ್ಕೆ ಮೆರವಣಿಗೆ ಪ್ರಾರಂಭ ಆಗ್ತಿದೆ. ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ದಿಂದ ಕನಗಲ್ ಹನುಮಂತ ರಂಗಮಂದಿರವರೆಗೆ ಒಂದು ಮೆರವಣಿಗೆ ಇದೆ. ಆ ಮೆರವಣಿಗೆಯನ್ನು ಉದ್ಘಾಟನೆ ಮಾನ್ಯ ಶ್ರೀ ಪ್ರಭು ಮಲ್ಲಿಕಾರ್ಜುನ ಮಠ ಸಂಪಾದಕರು ತೆಂಕನಗಾರಿ ದಿನಪತ್ರಿಕೆ ಮತ್ತು ಶ್ರೀ ಮೊಹಮ್ಮದ್ ಟಫೀಕ್ ಟಪಾಲ್ ಅವರು ಪ್ರಧಾನ ಕಾರ್ಯದರ್ಶಿಗಳು, ಡಾಕ್ಟರ್ BM ಬಿರಾದ ಅಧ್ಯಕ್ಷರು ಶ್ರೀ ಸಾಯಿ ಶಿಕ್ಷಣ ಸಂಸ್ಥೆ ವಿಜಯಪುರ, ಪುಸ್ತಕ ಮಳಿಗೆ ಉದ್ಘಾಟನೆ ಸೋಮನಿ ಬೆನ್ನೂರು ಸಾಹೇಬರು, ಕುಲಸಚಿವರು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ಈ ಬೆಳಗ್ಗಿನ ಕಾರ್ಯಕ್ರಮದಲ್ಲಿ ಇವರು ಪಾಲ್ಗೊಳ್ತಾರೆ. ಅದರ ಜೊತೆಗೆ ಬೆಳಿಗ್ಗೆ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಸಚಿವರು ಲೋಕೋಪಯೋಗಿ ಇಲಾಖೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಸಾನ್ನಿಧ್ಯವನ್ನು ಶ್ರೀ ಡಾಕ್ಟರ್ ಫೈರೋಜ್ ಹುಸೇನ್ ಇನಾಮದಾರ್ ಪೀಠಾಧಿಪತಿಗಳು ಮನಗೋಳಿ ಇವರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮದ ಪ್ರಸ್ತಾವಿಕ ನುಡಿಗಳನ್ನು ಶ್ರೀ ಶ್ರೀನಾಥ್ ಪೂಜಾರಿ ಅವರು ರಾಜ್ಯಾಧ್ಯಕ್ಷರು ದಲಿತ ವಿದ್ಯಾರ್ಥಿ ಪರಿಷತ್ ಇವರು ಮಾಡ್ತಾ ಇದ್ದಾರೆ. ಗೌರವ ಉಪಸ್ಥಿತಿ ಶ್ರೀ ಶಿವಾನಂದ್ ಕೆಲ್ಲೂರು ಅಧ್ಯಕ್ಷರು ವೇದ ಶಿಕ್ಷಣ ಸಂಸ್ಥೆ ವಿಜಯಪುರ ಇವರು ಈ ಕಾರ್ಯಕ್ರಮದಲ್ಲಿರ್ತಾರೆ. ಅಭಿನಂದನಾ ನುಡಿ ಶ್ರೀ YM ಭಜಂತ್ರಿ ಅವರು ಮತ್ತು ಉಪನ್ಯಾಸಕ ಶ್ರೀ ಜಯದೇವಿ ಗಾಯಕ್ವರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಡಾಕ್ಟರ್ ಅರ್ಜುನ್ ಗೊಳಸಂಗಿ ಅವರು ಮತ್ತು ಮುಖ್ಯ ಅತಿಥಿಗಳು ಶ್ರೀಮತಿ ಬಿಂದುಮತಿ ಲಮಾಣಿಯವರು ಭಾಗವಹಿಸ್ತಾ ಇದ್ದಾರೆ. ಬೆಳಗಿನ ಕಾರ್ಯಕ್ರಮ ಮಹಾತ್ಮ ಜ್ಯೋತಿಬಾ ಫುಲೆ ಪ್ರಶಸ್ತಿ ಪುರಸ್ಕೃತರು 2026 ಮಹಾತ್ಮ ಫುಲೆ ಕ್ರಾಂತಿ ಜ್ಯೋತಿ ಪ್ರಶಸ್ತಿ ಇದು ಶ್ರೀ AV ಹೊಸಮನಿ ಕಲಬುರಗಿ ಇವರಿಗೆ ನೀಡ್ತಾ ಇದ್ದೇವೆ. ಅದ್ರ ಜೊತೆಗೆ ಮಹಾತ್ಮ ಫುಲೆ ಅರಿವಿನ ಜ್ಯೋತಿ ಪ್ರಶಸ್ತಿ ಇದು ಶ್ರೀಮತಿ ಲತಾ ರಾಮು ನಡೋಣಿ ಆರೋಗ್ಯರಿ ಇವರಿಗೆ ಇದು ನೀಡ್ತಾ ಇದೆ. ಅದ್ರ ಜೊತೆಗೆ ಮಹಾತ್ಮ ಫುಲೆ ಸಮತಾ ಪ್ರಶಸ್ತಿ ಇದು ಏನಂದ್ರೆ ಡಾಕ್ಟರ್ ಜನದತ್ ಅಡಗಲಿ ಧಾರವಾಡ ಇವರಿಗೆ ಇದು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮಹಾತ್ಮ ಫುಲೆ ಅಕ್ಷರ ಜ್ಯೋತಿ ಪ್ರಶಸ್ತಿ ಇದನ್ನೇನದ ಲೋಕೇಶ್ M ಬೆಂಗಳೂರು ಗ್ರಾಮಾಂತರ ಇವರಿಗೆ ಕೊಡ್ತಾ ಇದ್ದೀವಿ. ಮಹಾತ್ಮ ಮಹಾತ್ಮ ಫುಲೆ ಸತ್ಯ ಲೋಕದ ಪ್ರಶಸ್ತಿ ಶ್ರೀಮತಿ ಸಾವಿತ್ರಿ ಮಜುಮ್ದಾರ್ ಕೊಪ್ಪಳ ಇವರಿಗೆ ಅದು ನೀಡ್ತಾ ಇದೆ. ಅದ್ರ ಜೊತೆಗೆ ಮಹಾತ್ಮ ಫುಲೆ ಅಕ್ಷರ ಜ್ಯೋತಿ ಪ್ರಶಸ್ತಿ ಇದನ್ನು ಡಾಕ್ಟರ್ ಕಾತುಂಬಿ ಗಡೇಲ್ ವಿಜಯಪುರ ಇವರಿಗೆ ಈ ಒಂದು ಪ್ರಶಸ್ತಿಗಳು ಉಪಯೋಗಿಸ್ತಾ ಇದ್ದೀವಿ. ಅದರ ಜೊತೆಗೆ ಸಂಜೆ 5ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೇ ದಿವಸ ಉದ್ಘಾಟನೆ
ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ್ ಅಧ್ಯಕ್ಷರು ತುಳಸಿಗಿರಿ ಫೌಂಡೇಶನ್ ವಿಜಯಪುರ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಮೀರ್ ಬಕ್ಷಿ ಅವರು ಅಲ್ಪಸಂಖ್ಯಾತ ಮುಖಂಡರು ವಿಜಯಪುರ ಕಾಂಗ್ರೆಸ್, ಹಾಗೂ ಅವ್ರ ಜೊತೆಗೆ ಅಬ್ದುಲ್ ಪೀರಾ ಜಮಖಂಡಿ ಅವರು ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರು ಹೋರಾಟಗಾರರು. ಅದ್ರ ಜೊತೆಗೆ ಗೌರವ ಉಪಸ್ಥಿತಿ ಶ್ರೀಮತಿ ಯಲ್ಲಮ್ಮ ಯಾಳ್ವಾರ್ ಅವರು ಅಧ್ಯಕ್ಷರು ಮಹಿಳಾ ಚೈತನ್ಯ ಬ್ಯಾಂಕ್ ವಿಜಯಪುರ, ಬಸವರಾಜ್ ಜಾಲ್ವಾದಿ ಅವರು ಉಪನ್ಯಾಸಕರು ವಿಜಯಪುರ, ಹಾಗೂ ಡಾಕ್ಟರ್ ಭಾಗ್ಯಶ್ರೀ ದೊಡ್ಡಮನಿ ಉಪನ್ಯಾಸಕರು ವಿಜಯಪುರ, ಡಾಕ್ಟರ್ ಸುರೇಖಾ ರಾಠೋಡ್ ಉಪನ್ಯಾಸಕರು ವಿಜಯಪುರ, ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದರ ಜೊತೆಗೆ 2ನೇ ದಿವಸದ ಕಾರ್ಯಕ್ರಮ ಏಪ್ರಿಲ್ 12 ರವಿವಾರದಂದು 2ನೇ ದಿನದ ಕಾರ್ಯಕ್ರಮ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ವೈಚಾರಿಕ ಚಿಂತನಗೋಷ್ಠಿ ಬೆಳಿಗ್ಗೆ 10:30 ಗಂಟೆಗೆ. ಇದನ್ನೇನದ ಮಾನ್ಯ ಶ್ರೀ UT ಖಾದರ್ ಸಾಹೇಬರು ಸಭಾಪತಿಗಳು ಕರ್ನಾಟಕ ವಿಧಾನಸಭೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಕೃತಿ ಲೋಕಾರ್ಪಣೆ ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಸಚಿವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ITBT ಇವರು ಉಪಸ್ಥಿತರಿರ್ತಾರೆ. ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ತೋಂಟದ ಡಾಕ್ಟರ್ ಸಿದ್ದರಾಮ್ ಮಹಾಸ್ವಾಮಿಗಳು ತೋಂಟದಾರ್ಯ ಸಂಸ್ಥಾನ ಮಠ ಗದಗ ಇವರು ಈ ಕಾರ್ಯಕ್ರಮ ಸಂಯೋಜಿಸ್ತಾರೆ. ಅದರ ಜೊತೆಗೆ ಶ್ರೀ ಸೈಯದ್ ಜೈನುಲ್ ಆಬ್ದೀನ್ ಹಾಶ್ಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಉಪನ್ಯಾಸಕವನ್ನು ಶ್ರೀ ಸಿದ್ದು ಎಪ್ಪಲ್ ಪರ್ವಿ, ಸಂಪಾದಕರು ವಚನ TV. ಮುಖ್ಯ ಅತಿಥಿಗಳಾಗಿ ಶ್ರೀ ಉಮರ್ UH ಅಧ್ಯಕ್ಷರು ಬ್ಯಾರಿ ಅಕಾಡೆಮಿ ಕರ್ನಾಟಕ ಸರ್ಕಾರ, ಮತ್ತು ಶ್ರೀ ಬಾಲಾಜಿ M ಕಾಂಬ್ಳೆ ರಾಜ್ಯ ಸಂಚಾಲಕರು ದಲಿತ ವಿದ್ಯಾರ್ಥಿ ಪರಿಷತ್ ಕಲಬುರಗಿ, ಶ್ರೀ ಶ್ಯಾಮರಾವ್ ಘಾಟ್ಗೆ DSS ರಾಜ್ಯ ಸಂಚಾಲಕರು ನಾಗವಾರ ಬಣ, ಶ್ರೀ ಮಹೇಶ್ ಪೋದ್ದಾರ್ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ, ಡಾಕ್ಟರ್ ಅರವಿಂದ್ ಲಂಬು ಅಧ್ಯಕ್ಷರು SC/ST ನೌಕರ ಸಂಘ ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ, ಮತ್ತು ಗೌರವ ಉಪಸ್ಥಿತಿ ಶ್ರೀ GB ಪಾಟೀಲ್ ಅಧ್ಯಕ್ಷರು ಜಾಗತಿಕ ಲಿಂಗಾಯತ್ ಮಹಾಸಭಾ ಬೆಂಗಳೂರು, ಡಾಕ್ಟರ್ ಗ್ರೀಶ್ ಮೋಡ್ ಹೃದಯ ತಜ್ಞರು USA ಇವರು, ಮತ್ತು ಶ್ರೀ ಪುಂಡ್ಲಿಕ್ ಕಲ್ಲನಗೂರ್ ಖ್ಯಾತ ಚಿತ್ರ ಕಲಾವಿದರು ಸಾಹಿತ್ಯಗಳು ಗಜೇಂದ್ರ, ಶ್ರೀ ಸಲಾವುದ್ದೀನ್ ಪುಣೇಕರ್ ಸಿಕ್ಯಾಪ್ ಸಂಸ್ಥೆಯ ಅಧ್ಯಕ್ಷರು, ಮತ್ತು ವಿಶೇಷ ಸನ್ಮಾನ ಶ್ರೀ ಸಿಕಂದರ್ ಜಮಾದಾರ್ ಸೇವಾ ನಿವೃತ್ತ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ಅದೇ ದಿನ ಸಂಜೆ 5 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಶ್ರೀ ರಾಕೇಶ್ ಕಲ್ಲೂರ್ ಅಧ್ಯಕ್ಷರು ವನಶ್ರೀ ಸೌಹಾರ್ದ ಬ್ಯಾಂಕ್ ವಿಜಯಪುರ. ಮುಖ್ಯ ಅತಿಥಿಗಳು ಶ್ರೀ ಶಂಕರಗೌಡ ಸೋಮನಾಳ್ ಕುಲಸಚಿವರು ವಿಜಯಪುರ, ಶ್ರೀ ಗಣಪತಿ ಚಲವಾದಿ ಸಾಹಿತಿಗಳು ಬೆಂಗಳೂರು, ಶ್ರೀ ಸಂಗಮೇಶ್ ಸಗರ್ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ. ಗೌರವ ಉಪಸ್ಥಿತಿ ಶ್ರೀ MC ಮುಲ್ಲಾ ಕರುವೆ ಮುಖಂಡರು. 3ನೇ ದಿವಸದ ಕಾರ್ಯಕ್ರಮ ದಿನಾಂಕ 13ರಂದು ನಾವು ನಮ್ಮ ಸಂವಿಧಾನ ಉದ್ಘಾಟನೆ ಮಾನ್ಯ ಶ್ರೀ ಡಾಕ್ಟರ್ G ಪರಮೇಶ್ವರ್ ಗೃಹ ಸಚಿವರು ಕರ್ನಾಟಕ ಸರ್ಕಾರ. ಕೃತಿ ಲೋಕಾರ್ಪಣೆ ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಚಿವರು ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶನ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರು ಕರ್ನಾಟಕ ಸರ್ಕಾರ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಫಾದರ್ ಜಾನ್ ಥೋಮಸ್ ಪ್ರಾಂಶುಪಾಲರು ರೋಯಲಾಕ್ ಶಾಲೆ ವಿಜಯಪುರ. ಮುಖ್ಯ ಅತಿಥಿಗಳು ಶ್ರೀ ಯಶವಂತರಗೌಡ ಪಾಟೀಲ್ ಶಾಸಕರು ಇಂಡಿ ಮತಕ್ಷೇತ್ರ, ಶ್ರೀ ಭೀಮನಗೌಡ ಉರ್ಫ್ ರಾಜೀವ್ಗೌಡ ಪಾಟೀಲ್ ಶಾಸಕರು ದೇವರಿಪ್ಪರಿಗೆ ಮತಕ್ಷೇತ್ರ, ಶ್ರೀ ಅಬ್ದುಲ್ ಹಮೀದ್ ಮುಶ್ರೀಫ್ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ವಿಜಯಪುರ, ಶ್ರೀ ನಜೀರ್ ಕಂಗ್ನೋಳಿ ಮಾಜಿ ಉಪಾಧ್ಯಕ್ಷರು ಜವಳಿ ನಿಗಮ, ಡಾಕ್ಟರ್ ಜಿಲಾನಿ ಔಟಿ ಮುಖ್ಯಸ್ಥರು ಅಲ್ಲಮೀನ್ ಮೆಡಿಕಲ್ ಕಾಲೇಜ್ ವಿಜಯಪುರ, ಶ್ರೀ ಶರಣಯ್ಯ ಭಂಡಾರಿ ಮಠ್ ಮುಖ್ಯಸ್ಥರು SB ವಿಸ್ಡಮ್ ಸಂಸ್ಥೆ ವಿಜಯಪುರ, ಶ್ರೀ ಪುಂಡ್ಲಿಕ್ ಮಾನವರ್ ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವಿಜಯಪುರ, ಶ್ರೀ ಪ್ರಶಾಂತ್ ಪೂಜಾರಿ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವಿಜಯಪುರ, ಶ್ರೀ ಹೊನ್ನಪ್ಪ S ಕಡೆಮನಿ ಖ್ಯಾತ ಚಿತ್ರ ಕಲಾವಿದರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ವಿಜಯಪುರ. ಮತ್ತು ಉಪನ್ಯಾಸ ಡಾಕ್ಟರ್ HB ಖೋತೆ ಸಾಹಿತ್ಯಗಳು ಕಲಬುರಗಿ. ಗೌರವ ಉಪಸ್ಥಿತಿ ಶ್ರೀ SM ಪಾಟೀಲ್ ಗಣ್ಯರ ಹಿಂದೂ ಮುಖಂಡರು ವಿಜಯಪುರ, ಪ್ರೊಫೆಸರ್ ವಿಜಯ ಕೋರಿಶೆಟ್ಟಿ ಕುಲಪತಿಗಳು ಕರ್ನಾಟಕ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ, ಪ್ರೊಫೆಸರ್ ವಿಜಯ ಕೋರಿಶೆಟ್ಟಿ ಕುಲಪತಿಗಳು ವಿಜಯಪುರ, ಶ್ರೀ ಅಡಿಯಪ್ಪ ಸಾಲ್ಗಲ್ ಹಿರಿಯ ದಲಿತ ಮುಖಂಡರು ವಿಜಯಪುರ, ಶ್ರೀ ನಾಗರಾಜ್ ಜಂಬು ಅಧ್ಯಕ್ಷರು ಜಯಭೀಮ್ ದಳ ವಿಜಯಪುರ, ಶ್ರೀ ಸಂಜು ಕಂಬಾಗಿ ಸಂಚಾಲಕರು DSS ಬೆಳಗಾವಿ ವಿಭಾಗ ವಿಜಯಪುರ, ಕುಮಾರಿ ದೀಪಾ ಕಟ್ಟಿಮನಿ ಸಮಾಜ ಸೇವಕರು ವಿಜಯಪುರ, ಶ್ರೀಮತಿ ಭುವನೇಶ್ವರಿ ಕಾಂಬ್ಳೆ ಸಂಸ್ಥಾಪಕರು ಮೊದಲು ಧೋನಿ ಮಹಿಳಾ ಒಕ್ಕೂಟ ವಿಜಯಪುರ. ಅದೇ ದಿನ ಸಾಯಂಕಾಲ 5ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ HM ಭಾಗವಾನ್
ಜಾಕೀರ್ ಅಗ್ರೋ ಉದ್ಯಮದಾರರು ವಿಜಯಪುರ. ಮುಖ್ಯ ಅತಿಥಿಗಳು ಶ್ರೀಮತಿ ದ್ರಾಕ್ಷಾಯಣಿ ಹುಡೇರ್, ಸದಸ್ಯರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ವಿಜಯಪುರ. ಶ್ರೀ ಶಬ್ಬೀರ್ ಕಾಜಿಕೋಟೆ, ಜಿಲ್ಲಾ ಅಧ್ಯಕ್ಷರು ನವಸ್ಫೂರ್ತಿ ಸಂಘ ವಿಜಯಪುರ. ಶ್ರೀ ಮೋಹನ್ ದಳವಾಯಿ, ಅಧ್ಯಕ್ಷರು ಅಭಿನವ್ ವಿದ್ಯಾಸಂಸ್ಥೆ ವಿಜಯಪುರ. ಶ್ರೀ BM ಚಲವಾದಿ, ರಾಜ್ಯಾಧ್ಯಕ್ಷರು KRES ವಸತಿ ಶಾಲೆಗಳ SC ನೌಕರ ಸಂಘ. ಗೌರವ ಉಪಸ್ಥಿತಿ ಶ್ರೀ ಬಸವರಾಜ್ ಬಬಲೇಶ್ವರ್, ಹಿರಿಯ ಮುಖಂಡರು ವಿಜಯಪುರ. ಶ್ರೀ ರವೀಂದ್ರ ಮಂತನಾಳ್, ಜಿಲ್ಲಾ ಸಂವಾದಾಧಿಕಾರಿಗಳು ವಿಜಯಪುರ. ಕೊನೆಯ ದಿವಸ 14ನೇ ತಾರೀಕು ಏನು 14 ಏಪ್ರಿಲ್ ಮಂಗಳವಾರ ನಡೆಯಲಿರುವ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಡಾಕ್ಟರ್ MD ಪಾಟೀಲ್ ಸಾಹೇಬರು, ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ. ಮುಖ್ಯ ಅತಿಥಿಗಳಾಗಿ ಆಗಮಿಸುವರು ಶ್ರೀ MS ಕರಡಿ, ಮಹಾಪೌರರು, ಮಹಾನಗರ ಪಾಲಿಕೆ ವಿಜಯಪುರ. ಮತ್ತು ಗೌರವ ಉಪಸ್ಥಿತಿ ಮಾನ್ಯ ಶ್ರೀ ವಿಠಲ್ ಕಟಕದೋನ್, ಶಾಸಕರು ನಾಲ್ಕಣ ಮತಕೇತರ್. ಮಾನ್ಯ ಶ್ರೀ ರಾಜೀವ್ ಆಲ್ಗೂರ್, ಮಾಜಿ ಶಾಸಕರು ವಿಜಯಪುರ. ಅಧ್ಯಕ್ಷತೆಯನ್ನು ಶ್ರೀ ಶ್ರೀನಾಥ್ ಪೂಜಾರಿ ಅವರು, ರಾಜ್ಯಾಧ್ಯಕ್ಷರು ದಲಿತ ವಿದ್ಯಾರ್ಥಿ ಪರಿಷತ್. ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸುಮಿತ್ರಾ ಜಾಧವ್ ಅವರು, ಉಪಮಹಾಪೌರರು, ಮಹಾನಗರ ಪಾಲಿಕೆ ವಿಜಯಪುರ. ಶ್ರೀ ಅಬ್ದುಲ್ ರಜಾಕ್ ಭಾರ್ತಿ, ಮಾಜಿ ಮಹಾಪೌರರು, ಮಹಾನಗರ ಪಾಲಿಕೆ ವಿಜಯಪುರ. ಶ್ರೀಮತಿ ಸ್ವಪ್ನ ಕರ್ಮುಜ್ನಾ, ಸದಸ್ಯರು, ಮಹಾನಗರ ಪಾಲಿಕೆ ವಿಜಯಪುರ. ಶ್ರೀ ದಿನೇಶ್ ಹಳ್ಳಿ, ಮಾಜಿ ಉಪಮಹಾಪೌರರು, ಮಹಾನಗರ ಪಾಲಿಕೆ ವಿಜಯಪುರ. ಕುಮಾರಿ ಆರತಿ ಶಾಪುರ್, ಸದಸ್ಯರು, ಮಹಾನಗರ ಪಾಲಿಕೆ ವಿಜಯಪುರ. ಪ್ರೊಫೆಸರ್ ಸುಜಾತಾ ಚಲವಾದಿ, ಸಾಹಿತಿಗಳು ವಿಜಯಪುರ. ಶ್ರೀ BR ಬನ್ಸೋಡೆ, ಸಾಹಿತಿಗಳು ವಿಜಯಪುರ. ಶ್ರೀ ಮಲ್ಲು ಕುಂಬಾರ್, ರಾಜ್ಯ ಸಂಯೋಜಕರು, ಅನೇಕ ಟ್ರಸ್ಟ್ಗಳು ಬೆಂಗಳೂರು. ಉಪನ್ಯಾಸ ಶ್ರೀ HB ಕೋಲಾರ್, ಸಾಹಿತಿಗಳು ಬೆಳಗಾವಿ. ಮತ್ತು ನಿರೂಪಣೆಯಾದ ಶ್ರೀ UN ಕುಂಪ್ರೋಜಿ ಸರ್, ಶ್ರೀ ಮೋಹನ್ ಕಟ್ಟಿಮನರು ನಮ್ಮೊಂದಿಗೆ ಇರೋರು. ಈ ಕಾರ್ಯಕ್ರಮದಲ್ಲಿ ಇದು ಕಾರ್ಯಕ್ರಮದ ಈ ಎಲ್ಲ ಕಾರ್ಯಕ್ರಮದ ಮುಖ್ಯ ಸಂಯೋಜಕರು ಏನಿದ್ದಾರಲ್ಲ, ಈ ಅಂಬೇಡ್ಕರ್ ಹಬ್ಬದ ಸಂಚಾಲನಾ ಸಮಿತಿ, ಇದರಲ್ಲಿ ಶ್ರೀ ಅಬ್ದುಲ್ ರಜಾಕ್ ಭಾರ್ತಿ ಅವರು, ಶ್ರೀ ಮೊಹಮ್ಮದ್ ರಫೀಕ್ ಟಪಾಲ್, ಜಮೀರ್ ಬಕ್ಷಿ, ರಾಕೇಶ್ ಕಲ್ಲೂರ್, ಶ್ರೀ ಸೈಯದ್ ಜೈನುಲ್ ಅಬ್ದಿನ್ ಹಾಸ್ಮಿ, ಶ್ರೀ ಶಿವಾನಂದ್ ಕೆಲ್ಲೂರ್, ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್, ಶ್ರೀ ವಿನೋದ್ ಮಣ್ಣೂರ್, BM ಬಿರಾದಾರ್, ಪ್ರಭು ಮಲ್ಲಿಕಾರ್ಜುನ ಮಠ್, ಶ್ರೀ ಫಯಾಜ್ ಕಲಾದ್ಗಿ, ಶ್ರೀನಾಥ್ ಪೂಜಾರಿ ಅವರು, ಶ್ರೀ HM ಭಾಗವಾನ್ ಅವರು, ಶ್ರೀ ದೀಪಕ್ ಕಟ್ಟಿಮನಿ ಅವರು, ಶ್ರೀ ಬಸವರಾಜ್ ಬಬಲೇಶ್ವರು, ಶ್ರೀ ಸಲಾವುದ್ದೀನ್ ಕೋಡೇಕರು ಹಾಗೂ ಇನ್ನಿತರ ಹಲವಾರು ಎಲ್ಲ ಪ್ರಗತಿಪರ ಸಂಘಟನೆಗಳ ಎಲ್ಲ ಮುಖಂಡರುಗಳು ಈ ಸಂಘಟನೆಯಲ್ಲಿ ಸಂಘಟನೆಗಳಿರ್ತಾರೆ. ಅದಕ್ಕಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಏನು ಹಬ್ಬ ಭಾಳ ಐತಿಹಾಸಿಕ ಒಂದು ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮ 4 ದಿನ ಇರುವುದರಿಂದ ನಾವೆಲ್ಲ ಮಾಧ್ಯಮ ಮಿತ್ರರು ಈಗಾಗಲೇ ಎಲ್ಲ ಸಹಕಾರ ಮಾಡ್ಕೊಂಡು ಬಂದಿದ್ದರು. ಈ ಕಾರ್ಯಕ್ರಮ 4 ದಿವಸ ಏನದ ನಾವು ನಮ್ಮ ಪ್ರಚಾರದ ಒಂದು ವಿಷಯವಾಗಿ ಎಲ್ಲ ಈ ಕಾರ್ಯಕ್ರಮದ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ನಮ್ಮ ಮತ್ತೊಮ್ಮೆ ಏನದ ಎಲ್ಲ ಜಿಲ್ಲೆಯ ಜನತೆಗೆ ವಿನಂತಿ ಮಾಡಿಕೊಂಡ್ರೆ ಎಲ್ಲ 4 ದಿವಸ ಎಲ್ಲ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗ್ತದೆ. ಎಲ್ಲ ಸಂಘಟಕರ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಈ 4 ದಿವಸದ ಕಾರ್ಯಕ್ರಮದ ವಿಶೇಷತೆಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ 11ನೇ ತಾರೀಕಿಗೆ ನಾವು ರಾಷ್ಟ್ರದಲ್ಲಿ ಇರ್ತಕ್ಕಂಥ ಸಾಮಾಜಿಕ ಹೋರಾಟಗಾರ ಚಿಂತಕನಾದಂಥ ಜ್ಯೋತಿಬಾ ಫುಲೆಯವರ 199ನೆಯ ಜನ್ಮದಿನದ ಆಚರಣೆ ನಿಮಿತ್ತವಾಗಿಯೇ ನಾವು ಪ್ರಾರಂಭ ಮಾಡ್ತೇವೆ. ಮತ್ತು ಸಾವಿತ್ರಿ ಫುಲೆ, ಫಾತಿಮಾ ಶೇಖ್ ಅವರು ನಮ್ಮ ರಾಷ್ಟ್ರದಲ್ಲಿ ಅಕ್ಷರ ಜ್ಞಾನವನ್ನು ನೀಡ್ಯಾರ. ಆ ಅಕ್ಷರ ಜ್ಞಾನದ ಕ್ರಾಂತಿಯಿಂದಲೇ ನಾವು ಪ್ರಾರಂಭ ಮಾಡಬೇಕು ಅಂಥೇಳಿ 11ನೇ ತಾರೀಕನ್ನು ನಾವು ನಿಗದಿಗೊಳಿಸಿದ್ದೇವೆ. 12ನೇ ತಾರೀಕು ನಾವು ಅಲ್ಲಿ ಸಾಮಾನ್ಯವಾಗಿ ಬಸವೇಶ್ವರ ಈಗಾಗಲೇ ಸರ್ಕಾರ ಘೋಷಿತವಾಗಿರತಕ್ಕಂಥ ಒಂದು ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಹೇಳಿದ್ದಾರೆ. ಬಸವಣ್ಣವರು ಕೂಡ ಒಂದು ಸಮಾನತೆ ಹರಿಕಾರಕ ಮತ್ತು ಸಮಾಜದಲ್ಲಿ ಕೆಳಮಟ್ಟದಲ್ಲಿ ಇರತಕ್ಕಂಥ ಎಲ್ಲ ವರ್ಗಗಳನ್ನು ಸಮಾನತೆ ದೃಷ್ಟಿಕೋನದಿಂದ ಅವರು ಇರಬೇಕು ಅಂತಕ್ಕಂಥ ಸಂದೇಶವನ್ನು 12ನೇ ಶತಮಾನದಲ್ಲೇ ನೀಡ್ಯಾರ. ಅದಕ್ಕೆ 2ನೇ ದಿನದ ಕಾರ್ಯಕ್ರಮವನ್ನು ನಾವು ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೇವೆ. ಮತ್ತು ಜೊತೆಗೆ 3ನೇ ದಿನದ ಕಾರ್ಯಕ್ರಮ ಏನು ಅಂತಂದರೆ ನಮ್ಮ ಸಂವಿಧಾನದ ಮಹತ್ವತೆ.
ಯಾಕಂದರೆ ವಿಶ್ವದಲ್ಲಿ ಇರ್ತಕ್ಕಂಥ ಸಂವಿಧಾನಕ್ಕಿಂತಲೂ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನವನ್ನು ಅಂಬೇಡ್ಕರ್ ಅವರು ನಮ್ಮ ರಾಷ್ಟ್ರಕ್ಕೆ ಕೊಟ್ಟಿರೋದ್ರಿಂದ, ವಿಶ್ವದಲ್ಲಿಯೇ ಭಾರತ ಸಂವಿಧಾನ ಯಶಸ್ವಿಯಾಗಿರೋದ್ರಿಂದ, ಜಾತ್ಯತೀತದ ಮೂಲ ತಳಹದಿಯ ಮೇಲೆ ಈ ಸಂವಿಧಾನ ರಚನೆಯಾಗಿರೋದ್ರಿಂದ ಆ ರಚನೆಯ ಸಂವಿಧಾನದ ವ್ಯವಸ್ಥೆ ಬಗ್ಗೆ, ಪರಿಕಲ್ಪನೆಯ ಬಗ್ಗೆ, ಸಂವಿಧಾನದ ಉದ್ದೇಶದ ಬಗ್ಗೆ, ಸಂವಿಧಾನದ ಹರಿಕಾರಕರ ಪರಿಚಯ, ಸಂವಿಧಾನದ ಮೂಲಭೂತವಾಗಿರ್ತಕ್ಕಂಥ ಕರ್ತವ್ಯಗಳು, ಹಕ್ಕುಗಳ ಬಗ್ಗೆ ಮತ್ತು ಕೊಟ್ಟಂಥ ಸಮಾನತೆಯ ಬಗ್ಗೆ, ಎಲ್ಲ ಜನಾಂಗಗಳಿಗೆ ಯಾವ ರೀತಿಯಂಥ ಅವಕಾಶಗಳನ್ನು ಅಂಬೇಡ್ಕರ್ ಕೊಡಲ್ಪಟ್ಟರು ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳ ಗಮನಕ್ಕೂ ಮತ್ತು ಸಾರ್ವಜನಿಕರ ಗಮನಕ್ಕೆ ತಂದು ಒಂದು ಸಂವಿಧಾನದ ಅವೇರ್ನೆಸ್ ಪ್ರೋಗ್ರಾಮವನ್ನು ನಾವು ಮಾಡ್ತಾ ಇದ್ದೇವೆ. ಕೊನೆಯ ದಿನ ಅಲ್ಲಿ 14ನೇ ತಾರೀಕು ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬ ಇರೋದರಿಂದ ಆ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಅಂಬೇಡ್ಕರ್ ಹಬ್ಬವನ್ನು ಕೊನೆಗೊಳಿಸಿ ಅಂಬೇಡ್ಕರ್ ಅವರ ಚಿಂತನೆಯನ್ನು ಜನರ ಮುಂದೆ ಇಟ್ಟು ಎಲ್ಲ ಜನರೂ ಕೂಡ ಒಂದು ಜಾತ್ಯತೀತ ತಳಹದಿಯ ಆಧಾರದ ಮೇಲೆ ನಾವು ಅಂಬೇಡ್ಕರ್ ಹಬ್ಬವನ್ನು 4 ದಿನದವರೆಗೆ ಭವ್ಯವಾಗಿ ವೈಭವಪೂರ್ವಕವಾಗಿ ಆಚರಣೆಯನ್ನು ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಮುಂದಿಟ್ಟು ನಾವು ಅದರಲ್ಲಿ ಮೊದಲೇ ದಿನ ಇನ್ನೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತ ಮಾಡೇವೆ. ನಾವು ಯಾವ ರೀತಿಯಾಗಿ ನಾವು ಪಲ್ಲಕ್ಕಿ ಉತ್ಸವಗಳನ್ನು ಮಾಡಬೇಕಂತ ಮಾಡೇವೆ. ಪಲ್ಲಕ್ಕಿಯಲ್ಲಿ ಅಂಬೇಡ್ಕರ್ ಅವರ ಫೋಟೋ, ಜ್ಯೋತಿಬಾ ಫುಲೆ ಅವರ ಫೋಟೋ ಮತ್ತು ಸಂವಿಧಾನದ ಪೀಠಿಕೆಯನ್ನು ಇಟ್ಟು ಆ ಸಂವಿಧಾನದ ಪೀಠಿಕೆಯ ಮೂಲಕ ನಾವು ಮೆರವಣಿಗೆಯನ್ನು ಅಂಬೇಡ್ಕರ್ ಅವರ ಸರ್ಕಲ್ನಿಂದಲೇ ಮೆರವಣಿಗೆಯನ್ನು ಮಾಡಿ ನಾವು ರಾಣಿ ಬಗೀಚಿಗೆ ತಲುಪಬೇಕು ಮತ್ತು ಅಲ್ಲಿ ಹನುಮಂತ ರಂಗಮಂದಿರದಲ್ಲಿ ಅದನ್ನು ಪ್ರಸ್ತುತವಾಗಿ ಆ ಉದ್ದೂರಿಯಿಂದ ಮೆರವಣಿಗೆ ಮಾಡಿ ಅಲ್ಲಿಟ್ಟು ಅದನ್ನು ಪೂಜಿಸಬೇಕು ಅಂತಕ್ಕಂಥ ಪರಿಕಲ್ಪನೆ ಕೂಡ ನಮ್ಮೆಲ್ಲ ಸಂಘಟನೆ ಮುಂದೆ ಇದೆ. ಆ ನಿಟ್ಟಿನಲ್ಲಿ ಕೂಡ ನಾವಿದ್ದೇವೆ. ಅದಕ್ಕೆ ಇದು ಒಂದು ಭಾರತ ದೇಶದಲ್ಲೇ ಮೊದಲ ಜಾತ್ರೆಯಾಗಿ, ಇದು ಮೊದಲ ಹಬ್ಬವಾಗಿ ನಾವು ಅದನ್ನು ವೈಭವೀಕರಿಸಿ ಇಡೀ ಒಂದು ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಸಂದೇಶವನ್ನು ನೀಡಬೇಕು ಅಂಥೇಳಿ ಎಲ್ಲ ಸಮಾನ ಮನಸ್ಕರ ಬಳಗಗಳು ಕೂಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಬೇಕು ಅಂತ ನಾವು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಕೂಡ ತಮ್ಮ ಎಲ್ಲ ಮಾಧ್ಯಮ ಮಿತ್ರರ ಸಹಾಯ ಸಹಕಾರ ಬಹಳ ಮಹತ್ವದ. ಪ್ರಚಾರ ಕೊಡೋರು ನೀವು, ಮಾಡೋರು ನಾವು. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನೀವು ಪ್ರಚಾರ ಕೊಟ್ಟು ನಮ್ಮ ಹಬ್ಬಕ್ಕೆ ಸ್ಫೂರ್ತಿಯನ್ನು ತುಂಬಬೇಕು, ಹಬ್ಬ ವೈಭವಪೂರ್ವಕವಾಗಿ ನೀವು ಮಾಡಬೇಕು ಅಂಥೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾರೆ. ಪಲ್ಲಕ್ಕಿ ಉತ್ಸವ ಮಾಡೋದು ಯೋಚನೆ ಅಂತ ಹೇಳ್ತಾ ಇದ್ದೀರಿ. ಅಂಬೇಡ್ಕರ್ರನ್ನ ಮನಸ್ಸಿನಲ್ಲಿ ಸ್ಥಾಪನೆ ಮಾಡಬೇಕು, ಹೃದಯದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಆಶಯ ಇದ್ದವ್ರಿಗೆ ಇದು ಆಭಾಸ ಅನ್ಸೋದಿಲ್ವಾ? ಏನು ಆಭಾಸ ಏನು ಅನ್ಸೋದಿಲ್ಲ ಸರ. ಮನಸ್ಸಿಲ್ಲ ಹಂಗಾರೆ 100% ಎಲ್ಲರಿಗೆ ಅದೀಗ ಇಲ್ಲ ಅಂತಿಲ್ಲ. ಆದರೆ ಇನ್ನೂ ಕೆಲವೊಂದು ತಿಳುವಳಿಕೆ ಇಲ್ಲಾರ್ದಂಥ ಜನಾಂಗಕ್ಕೆ ನಾವು ಈ ರೀತಿಯಾದಂಥ ವೈಭವೀಕರಣ ಮೆರವಣಿಗೆಗಳನ್ನು ಮಾಡಿದ್ರೆ ಹೆಚ್ಚು ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಮತ್ತು ಅಂಬೇಡ್ಕರ್ ಸ್ಫೂರ್ತಿ ಏನದ, ಇನ್ನೂ ಸಂವಿಧಾನದ ಬಗ್ಗೆ ಪರಿಕಲ್ಪನೆ ಸ್ಥಾನಿಕವಾಗಿ ಕೆಳಮಟ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ. ಬರೀ ಸಾಮಾಜಿಕ ಹೋರಾಟಗಾರ, ಸಾಮಾಜಿಕ ನ್ಯಾಯ ಸಿದ್ಧಾಂತವನ್ನು ಒಳಗೊಂಡಂಥವ್ರು ಅಂತ ಹೇಳ್ತೇವೆ. ಆದರೂ ಇದನ್ನು ಅತೀ ಕೆಳಮಟ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಂಬೇಡ್ಕರ್ ಪರಿಚಯ ಮಾಡಬೇಕಾದ್ರೆ, ಸಂವಿಧಾನದ ಪರಿಚಯ ಮಾಡಬೇಕಾದ್ರೆ ಅವ್ರನ್ನ ನಾವು ಇನ್ನಷ್ಟು ವೈಭವೀಕರಿಸಿ ಅವ್ರ ಬಗ್ಗೆ ಹೆಚ್ಚು ಪರಿಕಲ್ಪನೆ ನಾವು ತುಂಬಿದೇವಿ ಅಂತಂದ್ರೆ ಇನ್ನೂ ಇದು ಜನರ ಹೃದಯದಲ್ಲಿ ಹೊಕ್ಕದ ಅಂತಕ್ಕಂಥ ವಿಚಾರ ನಮ್ಮಲ್ಲಿ ಕಂಡು ಬಂದಿರೋದ್ರಿಂದ ಈ ವಿಚಾರಗಳನ್ನು ನಾವು ಮಾಡ್ತೀವಿ. ಅಂಬೇಡ್ಕರ್ ಜಯಂತಿಯನ್ನು ಎಲ್ಲ ಒಂದೇ ಕಡೆ ಆಚರಣೆ ಮಾಡಬೇಕು, ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ರಿ? ಇವತ್ತು ತಾಂಡಾಗಳಲ್ಲಿ ಅಂಬೇಡ್ಕರ್ ದಿನಾಚರಣೆ, ಅಂಬೇಡ್ಕರ್ ಹಬ್ಬ ಆಚರಣೆ ಆಗ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ತಾಂಡ ಆಗಲಿ, ಹಟ್ಟಿ ಆಗಲಿ, ಭೋವಿಗಳಾಗಲಿ ಯಾವುದೇ ಸೀಮಿತ ಆಗದಿರುವಂತಹ ಎಲ್ಲ ಮೇರುಗಳನ್ನು ಮೀರಿದಂಥ ವ್ಯಕ್ತಿತ್ವ. ತಾಂಡಗಳಲ್ಲಿ ಕೂಡ ಬಾಬಾ ಸಾಹೇಬರ ಪೂಜೆ ಆಗ್ತಾಯಿದೆ, ಜಯಂತಿಗಳು ಆಗ್ತಾಯಿದ್ದಾವೆ, ಹಟ್ಟಿಗಳಲ್ಲಿ ಆಗ್ತಾಯಿದೆ, ಭೋವಿ ಇರುವಂತಹ ಒಂದು ಭಾಗದಲ್ಲಿ ಕೂಡ ಆಗ್ತಾಯಿದೆ. ಹೀಗಾಗಿ ಬಾಬಾ ಸಾಹೇಬರು ಸರ್ವವ್ಯಾಪಿ ಆಗಬೇಕು. ಬರೀ ನಾನು ನನ್ನ ಪ್ರಸ್ತಾವನೆ ಹೇಳಿದೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಷ್ಟೇ ಸೀಮಿತವಾಗದೆ ಬಾಬಾ ಸಾಹೇಬರು ಸರ್ವವ್ಯಾಪಿ ಆಗಬೇಕು, ಪ್ರತಿಯೊಂದು ಸಮಾಜಕ್ಕೂ ಹೋಗಬೇಕು ಅನ್ನೋದು ಉದ್ದೇಶ. ಅದಕ್ಕಾಗಿ ಅಂಬೇಡ್ಕರ್ ಹಬ್ಬ ಅಂತ ಮಾಡ್ತಾ ಇರೋದು. ಪಲ್ಲಕ್ಕಿ ಉತ್ಸವ ಮಾಡೋದು ಯಾವುದೇ ಒಂದು ಧೋರಣೆಯನ್ನು ನಾವು ಸ್ವೀಕಾರ ಮಾಡೋಕ್ಕೋಸ್ಕರ ಅಲ್ಲ. ಬಾಬಾ ಸಾಹೇಬರು ಕೊಟ್ಟಂತಹ ಏನು ಸಂವಿಧಾನ ಇದೆ ಅದರ ಪವಿತ್ರತೆಯನ್ನು ಜನಕ್ಕೆ ತೋರಿಸೋದಕ್ಕೋಸ್ಕರವಾಗಿ ಸಾಂಕೇತಿಕವಾಗಿ ನಾವು ಪಲ್ಲಕ್ಕಿಯಲ್ಲಿ ಅದನ್ನು ಮೆರವಣಿಗೆ ಮಾಡ್ತಾಯಿದ್ದೇವೆ. ಒಂದು ಹಬ್ಬದಲ್ಲಿ ಏನೇನು ಬೇಕು, ಭವ್ಯತೆಯೂ ಇರಬೇಕು, ದಿವ್ಯತೆ ಇರಬೇಕು, ಭಕ್ತಿಯೂ ಇರಬೇಕು, ಶ್ರದ್ಧೆಯೂ ಇರಬೇಕು ಹಬ್ಬದಲ್ಲಿ. ಮತ್ತು ಹಬ್ಬಕ್ಕೆ ಧಾರ್ಮಿಕವಾದ ಒಂದು ಟಚ್ ಇರಬೇಕು, ಸ್ಪರ್ಶ ಕೂಡ ಇರಬೇಕು. ಆ ದೃಷ್ಟಿಯಲ್ಲಿ ಹಬ್ಬಕ್ಕೆ ಇರುವಂಥ ಏನು ಪರಿಕಲ್ಪನೆ ಇದೆಯೋ ಆ ಪರಿಕಲ್ಪನೆ ಎಲ್ಲ ಆಯಾಮಗಳನ್ನು ಜೋಡಿಸಿಕೊಂಡು ಇಲ್ಲಿ ಹೇಗಿದೆಪ್ಪ, ಹಬ್ಬದಲ್ಲಿ ಯಾವುದೇ ಒಂದು ಹಬ್ಬನ ಆಚರಣೆ ಅದಕ್ಕೊಂದು ಎಲ್ಲ ಒಂದು ಸೈಂಟಿಫಿಕ್ ರೀಸನ್ ಇದೆ. ಆಯಾ ಒಂದು ಋತುಮಾನಗಳ ಹಬ್ಬಗಳು ಬರ್ತದೆ, ಆ ಹಬ್ಬಕ್ಕೆ ತಕ್ಕಂತೆ ನಾವು ಯೋಜನೆಗಳನ್ನು ಮಾಡ್ತೀವಿ.
ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ ಯಾವ ರೀತಿಯಾಗಿದೆಪ್ಪ ಅಂದರೆ ಇಲ್ಲಿ ವೈಚಾರಿಕ ಮಂಥನ ಆಗ್ತದೆ, ಅಲ್ಲಿ ಸಮಾನ ಮನಸ್ಸಂತಹ ಸಮಾನತೆಯ ವಿಚಾರಗಳನ್ನು ಪ್ರಚುರಪಡಿಸಿದಂಥ ವ್ಯಕ್ತಿಗಳ ಅವರು ಕೂಡ ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ, ಪೂಜಿಸ್ತಾ ಇದ್ದೇವೆ. ಅವರ ಹೆಸರಿನಿಂದ ಬಾಬಾ ಸಾಹೇಬರ ಹಬ್ಬದಲ್ಲಿ ಪ್ರಶಸ್ತಿ ಕೂಡ ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಏನು ಬೇಕೋ ಆ ವಿಚಾರಗಳು ಕೂಡ ಅವ್ರಿಗೆ ಕೊಡ್ತಾ ಇದ್ದೇವೆ, ರೈತರಿಗೆ ಏನು ಬೇಕೋ ಕೊಡ್ತಾ ಇದ್ದೇವೆ, ಮಹಿಳೆಗಳಿಗೆ ಏನು ಬೇಕೋ ಅವ್ರಿಗೆ ಕೊಡ್ತಾ ಇದ್ದೇವೆ. ಹೀಗಾಗಿ ಸಮಾಜದಲ್ಲಿ ಇರುವಂಥ ಪ್ರತಿಯೊಬ್ಬ ಸ್ತರದ ವ್ಯಕ್ತಿಗಳಿಗೂ ಕೂಡ ಬಾಬಾ ಸಾಹೇಬರಿಂದ ಏನೇನು ಕೊಡಲಾಗ್ತದೋ ಅದು ಕೂಡ ಕೊಡ್ತಿದ್ದೇವೆ. ಮಸ್ತಕದಿಂದ ಹಿಡಿದು ಅಂಗುಷ್ಟದವರೆಗೂ ದೇಹಕ್ಕೆ ಏನೇನು ಬೇಕೋ ಎಲ್ಲ ಅಂಶಗಳನ್ನು ಉಣಬಡಿಸುವ ಅತ್ಯಂತ ವಿಶಿಷ್ಟ ಐತಿಹಾಸಿಕ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ್ ಹಬ್ಬ 2026. ಇದು 2ನೇ ಆವೃತ್ತಿ. ಜಗತ್ತಿನ ಬಹುತೇಕ ಸಮಾಜ ಸುಧಾರಕರನ್ನ ಅವರು ಜಾತಿಗಳಿದ್ದಾರೆ ಸರ್. ಈಗ ಜಾತಿಗಳಿಗೆ ಸೀಮಿತ ಮಾಡ್ತಾ ಇದ್ದಾರೆ. ತಾವೇನೋ ಒಂದು ಒಡೆದು ಕಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನೀವು ಹೇಳ್ತಾ ಇರೋದು ತಾಂಡಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನ ಅಲ್ಲಿಗೆ ಬಿಟ್ಬಿಡೋಣ, ದಲಿತ ಕೇಂದ್ರಗಳಲ್ಲಿ ಆಗ್ತಾ ಇದೆ ಅಲ್ಲಿಗೆ ಬಿಟ್ಬಿಡೋಣ, ಇಲ್ಲಿ ಏನೋ ಒಂದು ಮಾಡ್ತೀವಿ ಅಂತ ಹೇಳಿ ಪಲ್ಲಕ್ಕಿ ಉತ್ಸವ ಅಲ್ಲ, ಪಲ್ಲಕ್ಕಿ ಉತ್ಸವ ಉತ್ತರ ಕೊಟ್ಟೆ ನಾನು. ಯಾಕೆ ಅಂತಂದ್ರೆ ಹಬ್ಬದ ವಾತಾವರಣಕ್ಕೆ ಪೂರಕವಾಗಿ ಏನು ಬೇಕು, ನಾವು ಸಂವಿಧಾನವನ್ನು ನಮ್ಮ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದನ್ನು ನಾವು ಅತ್ಯಂತ ಪವಿತ್ರ ಗ್ರಂಥ ಅಂತ ನಾವು ಒಪ್ಕೊಂಡಿದ್ದೀವಿ. ಬಾಬಾ ಸಾಹೇಬರನ್ನು ಮನಸ್ಸಲ್ಲಿ ಇಟ್ಕೊಂಡಿರೋರು, ಅವರನ್ನು ಪೂಜಿಸುವಂತಹ ಪ್ರತಿಯೊಬ್ಬ ಮನೋಭಾವವಂಥ ವ್ಯಕ್ತಿಗಳು ಕೂಡ ನಮಗೆ ಸಂವಿಧಾನವೇ ಶ್ರೇಷ್ಠ. ಹೀಗಾಗಿ ಅದರ ಪಾವಿತ್ರತೆಯ ದೃಷ್ಟಿಯಿಂದ ಪಲ್ಲಕ್ಕಿಯನ್ನು ಸಾಂಕೇತಿಕ ಬಳಸ್ತಾ ಇದ್ದೇವೆ, ಬೇರೆ ಯಾವುದೋ ಉದ್ದೇಶ ನಮಗಿಲ್ಲ. ಇಲ್ಲ, ನಾವು ಸ್ಥಳೀಯ ಶಾಸಕರನ್ನು ನಾವು ಹೊರಗಿಟ್ಟಿಲ್ಲ. ಅವ್ರನ್ನೂ ಕೂಡ ಸೈದ್ಧಾಂತಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬ ಮಾಡುವಾಗ ಆ ಹಬ್ಬದಲ್ಲಿ ಇರ್ತಕ್ಕಂಥ ಕೆಲವು ಕಟ್ಟಳೆಗಳಿರ್ತವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದ ಪ್ರಕಾರ ಎಲ್ಲ ಸೇರಿರ್ತಕ್ಕಂಥವ್ರು ಕೂಡ ನಾವೆಲ್ಲರೂ ಸಮಾನ ಮನಸ್ಕರು, ವಿವಿಧ ಜಾತಿ ಧರ್ಮ ಮತ ಪಂಥ ಭೇದಗಳನ್ನು ಮೀರಿ ಬಂದು ಸೇರ್ಕೊಂಡಿರೋರು. ಬರ್ಬೋದು, ಶಾಸಕರು ಬರ್ತೀನಪ್ಪ ಅಂತ ಅವರಿಗೆ ಸ್ವಾಗತ ಇದೆ. ಆದರೆ ಅವರ ಏನಿದೆಯೋ ಕಲ್ಮಶಗಳನ್ನು ಹೊರಗಿಟ್ಟು ಬಂದರೆ ಖಂಡಿತವಾಗ್ಲೂ ನಾವು ತೆಗೆದುಕೊಳ್ಳಕ್ಕೆ ಸ್ವೀಕಾರ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಆದರೆ ಅವ್ರನ್ನ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಅವ್ರು ನಮ್ಮ ಸಂಪರ್ಕಕ್ಕೆ ಸಿಗಲಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಅವ್ರನ್ನ ಹಾಕೊಂಡಿಲ್ಲ. ಎಲ್ಲ ಒಂದು ಕಡೆ ದಲಿತ ವಿರೋಧಿ ಅಂತ ಬಿಡಿಸೋ ಪ್ರಯತ್ನ ಅಲ್ಲ ಸರ್, ದಯವಿಟ್ಟು ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ದಲಿತರ ಕಾರ್ಯಕ್ರಮ ಅಲ್ಲ, ದಲಿತರ ಕಾರ್ಯಕ್ರಮ ಅಲ್ಲ ಇದು, ದಲಿತರ ಕಾರ್ಯಕ್ರಮ ಅಲ್ಲ, ದಲಿತ ವಿರೋಧಿ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಆದ್ರೆ ಕಾರ್ಯಕ್ರಮದಲ್ಲಿ ಅವ್ರನ್ನ ಸಂಪರ್ಕ ಮಾಡಿದ್ರೆ ಅವ್ರ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ನಾವು ಹಾಕೊಂಡಿಲ್ಲ. ಇದನ್ನ ಮಾತ್ರ ನೀವು ಸ್ಪಷ್ಟಪಡಿಸ್ತಾರೆ. ಚುನಾವಣೆ ನಿಮಿತ್ತ ಅವ್ರು ಊರಾಗಿರ್ಲಿಲ್ಲ ಅಷ್ಟೇ. ಪಲ್ಲಕ್ಕಿ ಬಗ್ಗೆ ಹೇಳಾಗ್ತಿರಲ್ಲ, ಒಂದೇ ಅದು ಕ್ಲಿಯರ್ ಮಾಡ್ತೇನೆ. ಈಗ ಅಡ್ಡ ಪಲ್ಕಿ ಉದ್ದ ಪಲ್ಕಿ ಅಂತೇಳಿ ಯಾರ್ಯಾರೋ ಯುದ್ಧ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೋತಾರ. ದೇಶಕ್ಕೆ ಒಂದು ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.